ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಡಿಸಿಎಂ ಬಳಿಕ ದೆಹಲಿಗೆ ಕೈ ಶಾಸಕರು ಕೂಡ ಹಾರಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡ್ತಾ ಹೋಗೋಣ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಡಿಸಿಎಂ ಬಳಿಕ ದೆಹಲಿಗೆ ಹಾರಿದ್ದಾರೆ ಕೈ ಶಾಸಕರು. ಡಿಸಿಎಂ ಡಿಕೆಶಿ ಬೆಂಬಲಿಗರ ಗುಂಪು ಕೂಡ ಇದೀಗ ದೆಹಲಿಗೆ ಹಾರಿದೆ. ಡಿಕೆಶಿ ಪರ ಒತ್ತಡ ಹೇರೋದಕ್ಕೆ ದೆಹಲಿಗೆ ಡಿಕೆಶಿ ಬಣ ಕೂಡ ತೆರಳಿರೋದು ಹಲವಾರು ಚರ್ಚೆಗೆ ಗ್ರಾಸವಾಗಿದೆ. ನಾಳೆ ಭೇಟಿಗೆ ಅವಕಾಶವನ್ನ ನೀಡಿದ್ದಾರೆ ಕೆಸಿ ವೇಣುಗೋಪಾಲ್. ಇಂದು ಸಂಜೆ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಶಾಸಕರು. ನೋಡಿ, ಈಗಾಗಲೇ 3 ದಿನಗಳ ಕಾಲ ಡಿಕೆಶಿ ದೆಹಲಿಯಲ್ಲೇ ವಾಸವಿದ್ರು, ಅಲ್ಲೇ ತಂಗಿದ್ರು. ಇನ್ನೇನು ನವೆಂಬರ್ 21ಕ್ಕೆ 2.5 ವರ್ಷವನ್ನ ಕಂಪ್ಲೀಟ್ ಮಾಡ್ತಾ ಇದೆ ರಾಜ್ಯ ಆಡಳಿತ ಕಾಂಗ್ರೆಸ್ ಸರ್ಕಾರ. ಸಿಎಂ ಬದಲಾವಣೆ, ನವೆಂಬರ್ ಕ್ರಾಂತಿಯ ಸದ್ದು ರಾಜ್ಯದಲ್ಲಿ ತುಂಬಾ ಜೋರಾಗಿಯೇ ಕೇಳಿ ಬರ್ತಾ ಇತ್ತು. ಈ ಎಲ್ಲ ಬೆಳವಣಿಗೆಗಳ ನಂತರ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ನಡೀತಾರೆ ಎನ್ನುವಂತಹ ವಿಚಾರ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ರು. ಆದರೆ ಇದೀಗ ಇಲ್ಲಿ 2 ಬಣಗಳಾಗಿ ಮಾರ್ಪಟ್ಟಿತ್ತು. ಒಂದು ಸಿದ್ದರಾಮಯ್ಯನವರ ಬಣ, ಇನ್ನೊಂದು ಡಿಕೆಶಿ ಅವರ ಬಣ. ಈಗ ಡಿಕೆಶಿ ಅವರ ಗುಂಪು ದೆಹಲಿಗೆ ತೆರಳಿದ್ದು, ಇನ್ನು ದೆಹಲಿಗೆ ಸದ್ಯಕ್ಕೆ ಡಿಕೆಶಿ ಅವರ ಬೆಂಬಲಿಗರ ಗುಂಪು ಹಾರಿದ್ದು ಡಿಕೆಶಿ ಪರ ವಕಾಲತವನ್ನ ವಹಿಸ್ಕೊಳ್ಳೋದಕ್ಕೆ, ಒತ್ತಡವನ್ನ ಹೇರೋದಕ್ಕೆ ದೆಹಲಿಗೆ ಹಾರಿದ್ದಾರೆ. ಅದರಲ್ಲೂ ಕೂಡ ಕೆಸಿ ವೇಣುಗೋಪಾಲ್ ಅವರನ್ನ ಮೀಟ್ ಮಾಡಿ ಇವರ ಗುಂಪು ಕೂಡ ಸಿಎಂ ಆಗಲಿ ಎನ್ನುವಂಥ ಒತ್ತಡವನ್ನ ಹೇರ್ತಾ ಇದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಇವತ್ತು ಭೇಟಿ ಮಾಡುವಂತಹ ಸಾಧ್ಯತೆಗಳಿದೆ. ಅದರಲ್ಲೂ ಕೂಡ ದೆಹಲಿಗೆ ಈಗಾಗಲೇ ಡಿಸಿಎಂ ಡಿಕೆಶಿ ಅವರು ಕೂಡ ಅಲ್ಲೇ 3 ದಿನ ತಂಗಿದ್ರು. ಜೊತೆಗೆ ಡಿಕೆ ಸುರೇಶ್ ಅವರು ಕೂಡ ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಆದರೆ ಏನಾಗುತ್ತೆ, ನವೆಂಬರ್ ಕ್ರಾಂತಿಯ ಸದ್ದು ಭಾರಿನೇ ರಾಜ್ಯದಲ್ಲಿ ಕೇಳಿ ಬಂದಂತಹ ವಿಚಾರ. ಆದರೆ ಈ ಬಾರಿ ಇಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂಥ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ರಾಜಕೀಯ ಲೆಕ್ಕಾಚಾರಗಳ ಬೇರೆ, ಜನರ ಲೆಕ್ಕಾಚಾರವೇ ಬೇರೆ. ಆದರೆ ಇಲ್ಲಿ ಬಣ ಬಡಿದಾಟವೂ ಕೂಡ ಒಳ ರಾಜಕೀಯ ಮೇಲ್ನೋಟಕ್ಕೆ ತುಂಬಾನೇ ಕಾಣಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಕಡಿಮೆ, ಅಭಿವೃದ್ಧಿ ಶೂನ್ಯ. ಆದರೆ ಸಿಎಂ ಕುರ್ಚಿ ಗಾದಿಗಾಗಿ ಬಹಳಷ್ಟು ಹೋರಾಟ ನಡೀತಾನೆ ಇದೆ ಅಂತ ಕಾಂಗ್ರೆಸ್ ಮೇಲೆ ನಿರಂತರ ಆರೋಪಗಳನ್ನ ಕೂಡ ಬರ್ತಾ ಇತ್ತು. ಆದರೆ ಅದು ಒಳಗಡೆ ಮೊದಲಿನಿಂದಲೂ ಹೇಳ್ಕೊಂಬಂದಂಥ ಸ್ಟೇಟ್ಮೆಂಟ್ಗಳೇ ಬೇರೆ. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲ ಸಿದ್ದರಾಮಯ್ಯನವರೇ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ, ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತ. ಅದಕ್ಕೆ ತಕ್ಕಂತೆ ಡಿಕೆಶಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ನಮ್ಮಲ್ಲಿ ಏನೇ ಡಿಸಿಷನ್ ಇದ್ರು ಹೈಕಮಾಂಡ್ ಮಾಡುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಯಾವಾಗ ಈ ಒಂದು ಕಾಲಮಿತಿ ಸನ್ನಿಹಿತವಾಗ್ತಾ ಇದೆಯೋ, ಈ ಒಂದು ಸನ್ನಿಹಿತದ ಸಮಯದಲ್ಲಿ ನಡೀತಾ ಇರೋದೇ ಬೇರೆ. ಹಲವಾರು ದೆಹಲಿಗೆ ಹಾರೋದು, ವಾಪಸ್ ದೆಹಲಿಯಿಂದ ಬರೋದು, ಈ ಗುಂಪು ಚರ್ಚೆಗಳು ಈಗ ಮೇಲ್ನೋಟಕ್ಕೆ ಅತಿಯಾಗಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ವಿಚಾರ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಬಹುಶಃ ಈ ಒಂದು ರಾಜಕೀಯ ಲೆಕ್ಕಾಚಾರವನ್ನ ಯಾರು ಊಹೆ ಮಾಡೋದಕ್ಕೆ ಅಸಾಧ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ. ಇದಕ್ಕಂತ ಪರೋಕ್ಷವಾಗಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಪರೋಕ್ಷವಾಗಿ ಅಣ್ಣ ಸಿಎಂ ಆಗ್ತಾನೆ ಅಂತ ಹೇಳಿದ್ರ ಹಾಗಾದ್ರೆ ಸುರೇಶ್? ಸದ್ಯಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, 5 ವರ್ಷ ಪೂರ್ಣ ಮಾಡ್ತಾರೆ ಎನ್ನುವಂಥ ವಿಚಾರಗಳು ಬಹಳಷ್ಟು ಓಡಾಡ್ತಾ ಇತ್ತು. ಆದರೆ ಇದೀಗ ಸಿಎಂ ಹಾಗೂ ಡಿಕೆಶಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಅಂತ ಪರೋಕ್ಷವಾಗಿ ಡಿಕೆ ಸುರೇಶ್ ತನ್ನ ಅಣ್ಣ ಸಿಎಂ ಆಗ್ತಾರೆ ಎನ್ನುವಂಥ ಸುಳಿವನ್ನ ಈ ಮೂಲಕ ಬಿಟ್ಕೊಡ್ತಿದ್ದಾರೆ ಎನ್ನುವಂಥ ಪ್ರಶ್ನೆ, ಒಂದಷ್ಟು ಊಹಾಪೋಹದ ಮಾತುಗಳು ಇದೀಗ ಎದುರಾಗಿರುವಂಥದ್ದು. ಇನ್ನು ಬಹಳಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ನಾಳೆ ಮತ್ತಷ್ಟು ಬೆಂಬಲಿಗರು ತೆರಳುವಂತಹ, ಅದರಲ್ಲೂ ಕೂಡ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಒಂದು ಕಡೆ ಈಗಾಗಲೇ ದೆಹಲಿಗೆ ಡಿಸಿಎಂ ಡಿಕೆಶಿ ಅವರ ಬೆಂಬಲಿಗರ ಗುಂಪು ಆರಿರುವಂಥದ್ದು. ಅದರಲ್ಲೂ ಕೂಡ ಡಿಕೆಶಿ ಅವರು, ಡಿಕೆ ಸುರೇಶ್ ಅವರು 3 ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ರು. ಎಲ್ಲ ಕೂಡ ಚರ್ಚೆಗಳು ನಡೀತಾ ಇದೆಯಲ್ಲಿ. ಹಾಗಾದ್ರೆ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಅಂತ ಬಹಳಷ್ಟು ಬಾರಿ ಹೇಳ್ತಾ ಇದ್ರು. ಆದರೆ ನಡೀತಾ ಇರೋದೇ ಬೇರೆನಾ? ಹಾಗಾದ್ರೆ ನಿಜಕ್ಕೂ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಅದರಲ್ಲೂ ಇವಾಗ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ, ಇದು ಹಲವಾರು ಊಹಾಪೋಹಗಳಿಗೆ ರೆಕ್ಕೆ ಪುಕ್ಕ ಕೊಟ್ಟಂತಾಗಿದೆ. ಹಾಗಾದ್ರೆ ಕೊಟ್ಟ ಮಾತಿನಂತೆ ನಡೀತಾರೆ ಸಿಎಂ ಸಿದ್ದರಾಮಯ್ಯ, ನನ್ನ ಅಣ್ಣನಿಗೆ ಅದೃಷ್ಟ ಇದ್ರೆ ಅವರು ಸಿಎಂ ಆಗ್ತಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಮಾರ್ಮಿಕ ಮಾತುಗಳನ್ನು ಆಡಿದ್ದಾರೆ. ಬೆಂಗಳೂರಿನಲ್ಲಿ ಗುರುವಾರ ಮಾತನಾಡಿದಂಥ ಅವರು ಎಲ್ಲದಕ್ಕೂ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡುತ್ತೆ ಅಂತ ಹೇಳಿದ್ರು.
ಅದರಲ್ಲೂ ಕೊಟ್ಟ ಮಾತಿನಂತೆ ಸಿಎಂ ಸಿದ್ದರಾಮಯ್ಯನವರು ನಡೆದುಕೊಳ್ತಾರೆ. ಸಿದ್ದರಾಮಯ್ಯಗೂ ಜವಾಬ್ದಾರಿ ಇದೆ. ಸಿದ್ದರಾಮಯ್ಯ ಯಾರಿಗೂ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ. ಹಿಂದಿನ ಸರ್ಕಾರದಲ್ಲಿ ಕೂಡ ಮಾತಿನ ಪ್ರಕಾರವೇ ನಡೆದಿದ್ದಾರೆ. ಈಗಿನ ಸರ್ಕಾರದಲ್ಲೂ ಕೂಡ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅಂತ ಇಲ್ಲಿ DK ಸುರೇಶ್ ಹೇಳಿರುವಂಥದ್ದು. ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇವತ್ತಿಗೆ 2.5 ವರ್ಷ ತುಂಬಿದೆ. ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದ್ದಾರೆ. ಅವರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ.